ಆಮೇನ್ ಹಲ್ಲೆಲೂಯಾ. ಯಾಕೆ ಲೋಕ ಒಂದು ಹೇಳಿದ್ರೆ ನಮ್ಮ ದೇವ್ರಿಗೆ ಮತ್ತೊಂದು ಹೇಳ್ತಾನೆ. ಲೋಕ ಇದ್ದ ಜನರು ಇದಾಗಲ್ಲ ಕಣ್ರಿ ಅಂದ ಯಾರಾದರೂ ಹೇಳಿದ್ರೆ ನಮ್ಮ ದೇವ್ರು ಅವಾಗಲೇ ಹೇಳ್ತಾನೆ ಇದು ನನ್ನಿಂದ ಆಗುತ್ತೆ ಅಂತ. ಲೋಕದ ಜನರು ಹೇಳ್ತಾರೆ ಸಮುದ್ರದ ಮೇಲೆ ಇದುವರೆಗೂ ಒಬ್ಬನೂ ನಡೆದಿಲ್ಲ. ಆ ರೇಸ್ ಹೇಳ್ತಾನೆ ನಾನು ಸಮುದ್ರದ ಮೇಲೆ ನಡೆದು ತೋರಿಸ್ತೇನೆ ನೋಡಿ ಎಂಬುದಾಗಿ ಹೇಳಿ ಯೇಸು ಕ್ರಿಸ್ತನು ಸಮುದ್ರದ ಮೇಲೆ ನಡೆದಂಥ ಮೊಟ್ಟ ಮೊದಲನೇ ವ್ಯಕ್ತಿ ಇರುವುದಾದರೆ ಅದು ಕರ್ತನಾದ ಯೇಸು ಕ್ರಿಸ್ತನೇ. ಅದು ನಂಬರ್ ಮಾತು ನಾವು ಕರುವಂತ ದೇವ್ರ ನಾಮವನ್ನು ಮಹಿಮೆ ಪಡಿಸುವರ ಇವನ ಆಮೆನ್ ಹಲ್ಲೆಲೂಯಾ. ಲೋಕದ ಜನ ಹೇಳ್ಬೋದು ಸಮುದ್ರದಲ್ಲಿ ದಾರಿ ಮಾಡೋಕ್ಕಾಗುತ್ತಾ, ಅದು ಇಮಿಡಿಯೇಟ್ ಆಗಂತೂ ಅಸಾಧ್ಯ. ಆಮೇಲೆ ಹಾಲಲ್ಲಿ ಒಂದು ಕೆರೆ ಒಣಗಿಸ್ಬೇಕಂದ್ರೆ ತಿಂಗ್ಳುಗಟ್ಟಲೆ ಟೈಮ್ ಬೇಕು. ಒಂದು ಸಮುದ್ರನೇ ಒಣಗಿಸಿ ಅದರಲ್ಲಿ ದಾರಿ ಮಾಡಬೇಕಂದ್ರೆ ಇನ್ನು ವರ್ಷಗಳೇ ಟೈಮ್ ಬೇಕು. ಆಮೇಲೆ ಅಲ್ಲೂರಿಗೆ ಆದರೆ ನಿನ್ನ ದೇವರು ಇಸ್ರಾಯೇಲ್ ಜನರಿಗಾಗಿ ಕೆಂಪು ಸಮುದ್ರವನ್ನೇ ಭಾಗ ಮಾಡಿ ಅದರ ಮಧ್ಯದಲ್ಲಿ ದಾರಿ ಮಾಡದಂತಹ ಅದ್ಭುತ ಪರಾಕ್ರಮಶಾಲಿಯಾದ ನಮ್ಮ ದೇವರಿಗೆ ಮಹಿಮೆ ಉಂಟಾಗಲಿ. ಆಮೇಲೆ ಅಲ್ಲಿ ಅಕ್ಕಪಕ್ಕದಲ್ಲಿರೋ ಕೂಡ ಕೈ ಕೊಟ್ಟು ಹೇಳಿ ನಮ್ಮ ದೇವರು ಮಹಾ ಪರಾಕ್ರಮಶಾಲಿಯಾದ ದೇವರು, ಆತನಿಗೆ ಅಸಾಧ್ಯ ಒಂದೂ ಇಲ್ಲ. ಆಮೇಲೆ ಹಲ್ಲೆಲೂಯಾ. ಹಾಗಾದ್ರೆ ಇಂತಹ ನಮ್ಮ ದೇವರು ನಮಗೋಸ್ಕರ ಏನು ಬೇಕಾದರೂ ಮಾಡಲು ಶಕ್ತನಾದ ದೇವರು. ಆಮೇಲೆ ಹಲ್ಲೆಲೂಯಾ. ಇಂಥ ದೇವರು ಭೂಮಿಗೆ ಬಂದಂಥ ಉದ್ದೇಶ ದುಃಖದಲ್ಲಿರುವಂಥ ಜನರನ್ನ ಸಂತೋಷಪಡಿಸುವುದಕ್ಕಾಗಿ, ಕುಗ್ಗಿ ಹೋದುವವರನ್ನ ಮೇಲೆತ್ತುವುದಕ್ಕಾಗಿ, ದರಿದ್ರರನ್ನ ಧೂಳಿನಿಂದ ಮೇಲೆತ್ತುವುದಕ್ಕಾಗಿ, ತಿಪ್ಪೆಯಲ್ಲಿ ಬಿದ್ದಂಥ ಜನರನ್ನ ಅರಸರೊಂದಿಗೆ ರಾಜರೊಂದಿಗೆ ಕಿಂಗ್ಗಳ ಜೊತೆ ಕುಂದಿರಿಸಿ ಅವರಿಗೆ ಗೌರವವನ್ನು ಕೊಡುವಂಥ ಮಹಾ ಅರಸರ ಅರಸನು, ಚಕ್ರವರ್ತಿಗಳಿಗೆಲ್ಲ ಚಕ್ರವರ್ತಿ, ರಾಜಾದಿ ಎಲ್ಲ ರಾಜರಿಗೆ ರಾಜಾದಿ ರಾಜನು, ಎಲ್ಲ ದೇವರುಗಳಿಗೆ ದೇವಾದಿ ದೇವನು ಆಗಿರುವ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ. ಅದು ನಂಬರ್ ಮಾತು ನಾವು ಕರವನ್ನು ತಟ್ಟುತ್ತಾ ದೇವ್ರ ನಮ್ಮನ್ನು ಮಹಿಮೆ ಪಡಿಸುವರಾಯೋಣ. ಹಂಗಾಗಿ ನಮ್ಮ ದೇವರ ಹೆಸರು ಎಲ್ಲ ಹೆಸರುಗಳಿಗಿಂತಲೂ ಉನ್ನತ ಒಂದು ಹೆಸರು. ಆಕಾಶವು ಆತನ ಹೆಸರಿನಲ್ಲಿದೆ, ಭೂಮಿಯು ಆತನ ಹೆಸರಿನಲ್ಲಿದೆ, ಎಲ್ಲ ಸಮಸ್ತವು ಆತನ ಹೆಸರಿನಲ್ಲಿದೆ. ಆಮೇಲೆ ಹಲ್ಲೆಲೂಯಾ. ಆತನು ಸಮುದ್ರವನ್ನು ನೋಡಿ ಗದರಿಸಿದ್ರೆ ಸಮುದ್ರ ನೀನು ಶಾಂತ ಆಗು ಅಂದರೆ ಸಮುದ್ರ ಶಾಂತ ಆಗುತ್ತೆ. ಅದನ್ನು ಬಿರುಗಾಳಿ ನೋಡಿ ಶಾಂತವಾಗು ನೀನು ಮುಂದೆ ಹೇಳಿದ್ರೆ ಬಿರುಗಾಳಿ ಕೂಡ ಶಾಂತ ಆಗುತ್ತೆ. ಆಮೇಲೆ ಹಲ್ಲೆಲೂಯಾ. ಆತ ಏನು ಹೇಳ್ತಾನೋ ಅದೆಲ್ಲವೂ ಭೂಮಿಯಲ್ಲಿ ನಡೆದಿದೆ. ಆತನ ಮುಂದೆ ಕೂಡ ಏನಾಗಬೇಕಂತ ಹೇಳ್ತಾನೋ ಅದೆಲ್ಲವೂ ಅದರ ಕಾಲಘಟ್ಟದಲ್ಲಿ ಇದುವರೆಗೂ ಕೂಡ ನಡೆದಿದೆ. ಇನ್ನು ಮುಂದೆಯೂ ಕೂಡ ಆತನ ಹೇಳೋದೇ ಮಾತ್ರನೇ ಭೂಮಿಯಲ್ಲಿ ನಡೆಯುತ್ತದೆ. ಅದು ನಂಬರ್ ಮಾತ್ರ ನಾವು ಕರುವನ್ನು ತಟ್ಟುತ್ತದೆ. ನಮ್ಮನ್ನು ಮಹಿಮೆ ಪಡಿಸುವರ ಆಮೇಲೆ ಹಲ್ಲೆಲೂಯಾ. ಈ ವಾಕ್ಯದಲ್ಲಿ ಮುಂದುವರೆದ ಭಾಗದಲ್ಲಿ ದೇವದೂತನ ಅವ್ರಿಗೆ ಹೇಳ್ತಾ ಇರುವಂತ ಮಾತು ನಿಮಗೆ ಶುಭ ವರ್ತಮಾನವನ್ನ